ನಮಸ್ತೆ, ಬನ್ನಿ ಪರ್ಫ್ಯೂಮ್ ಡೇ ಮೆಸೇಜಸ್ ನೋಡೋಣ ಏನಿದೆ ಅಂತ. ಓಕೆ, ಏನ್ ಡೇ ಬೇಕಾದರೂ ಆಚರಿಸ್ಬೋದು. ಒಂಚೂರು ಡೇಂಜರ್ ಇದೆ, ಒಂದು ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಖಂಡಿತ ಗುಡ್ ಲಕ್ ಇದೆ, ಅಡ್ವೈಸ್ ಇದೆ, ನಿಮ್ಗೆ ಒಳ್ಳೆ ಅಡ್ವೈಸ್ ಇದೆ. ಸೊ ಒಂದು ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬರೋದ್ರಲ್ಲಿ ಇದೆ. ಇಲ್ಲಿ ಮಿಕ್ಸೆಡ್ ಎನರ್ಜಿ ಇದೆ. ಎಂಗೇಜ್ಮೆಂಟ್ವರೆಗೂ ಹೋಗಿರ್ತೀರ, ಎಂಗೇಜ್ಮೆಂಟ್ವರೆಗೂ ಹೋದ್ಮೇಲೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿ ಅಲ್ಲಿ ಬ್ರೇಕಪ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಇದೆ. ಅದ್ರ ಬಗ್ಗೆ ಒಂಚೂರು ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಆರ್ಗ್ಯುಮೆಂಟ್ ಮಾಡೋದು ಬೇಡ ಅನ್ನುವಂಥದ್ದು ಇದೆ. ಸೊ ಒಳ್ಳೆ ಪಾರ್ಟ್ನರ್ ಬರ್ತಾರೆ ನಿಮ್ಮ ಲೈಫಿಗೆ ಅನ್ನುವಂಥದ್ದು ಕೂಡ ಇದೆ. ಒಂಚೂರು ಲವ್ ಲೈಫಿಗೆ ಸಂಬಂಧಪಟ್ಟಂಗೆ ಒಂಚೂರು ಗಮನ ಕೊಡಿ. ಓಕೆ, ಎಸ್ಪೆಷಲಿ ಎಕ್ಸ್ ಬಂದಾಗ ಒಂದು ಸ್ವಲ್ಪ ಸಮಸ್ಯೆ ಆಗಬಹುದು. ಸದ್ಯಕ್ಕೆ ಒಂದು ರೀತಿ ಲಾಸ್, ಒಂದು ರೀತಿ ಸಕ್ಸಸ್, ಒಂದು ಎಂಡ್, ಒಂದು ನ್ಯೂ ಬಿಗಿನಿಂಗ್ ಆ ಥರ ಅಲ್ಲ. ನಿಮ್ಮ ಲೈಫು ಒಂದು ಹಂತಕ್ಕೆ ಮುಂದುವರಿತಾ ಇರಬೇಕಾದ್ರೆ ಯಾರೋ ಒಬ್ಬರ ಮಾತು ಕೇಳಿ ಅಥವಾ ಯಾರೋ ಒಬ್ಬರು ಬಂದು ನಿಮ್ಮ ಜೀವನಕ್ಕೆ ಒಂಚೂರು ತೊಂದರೆ ಆಗಬಹುದು. ಅಥವಾ ನಿಮ್ಮ ಅನ್ಹೆಲ್ದಿ ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಹೇಗೆ ಹೇಳೋದು, ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ನೀವಿದ್ರೆ ಅದರಿಂದ ಒಂಚೂರು ಸಮಸ್ಯೆ ಆಗಬಹುದು. ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಒಂಚೂರು ಅದೃಷ್ಟ ಕೈ ಕೊಡುವಂಥ ಸಾಧ್ಯತೆ ಇದೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಎಸ್, ನೆಗೆಟಿವಿಟಿ ಜನಗಳಿಂದ, ನೆಗೆಟಿವ್ ನ್ಯೂಸ್ಗಳಿಂದ ಅಥವಾ ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡೋರಿಂದ ಒಂದು ಸ್ವಲ್ಪ ದೂರ ಇರಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಸಕ್ಸಸ್ ಬರೋದ್ರಲ್ಲಿ ಇದೆ. ಗಾಸಿಪಿಂದ ದೂರ ಇರಿ. ಒಂದು ಸ್ಮಾಲ್ ಚೇಂಜ್ ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಲೈಫ್ ಬೆಟರ್ಮೆಂಟಲ್ಲಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ 666 ಇರೋದ್ರಿಂದ ಸೋಲ್ಮೇಟ್ ಎನರ್ಜಿ, ಟ್ವಿನ್ ಫ್ಲೇಮ್ ಎನರ್ಜಿ ಇದೆ. ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ, ಅದ್ರ ಬಗ್ಗೆ ನೋ ಡೌಟ್ ಅನ್ನುವಂಥದ್ದು ಇದೆ. ಹೊಸ ಜಾಬ್ ಬರುವಂಥ ಸಾಧ್ಯತೆ ಇದೆ. ಸೊ ಚೇಂಜ್ ಮಾಡ್ತಿರೋ ಜಾಬನ್ನ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಒಂಚೂರು ವೆಕೇಶನ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ದುಡ್ಡು ಬರುವಂಥ ಸಾಧ್ಯತೆ ಇದೆ. ಇಲ್ಲೂ ದುಡ್ಡಿದೆ. ಸೊ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡಕ್ಕೆ ತಯಾರಾಗ್ಬಿಡ್ತೀರಾ. ಆದರೆ ಒಳ್ಳೆ ಹೃದಯ ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಸೊ ಆ ಒಳ್ಳೆ ಹೃದಯನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಹೊಸ ಬಿಸ್ನೆಸ್ಸು, ಹೊಸ ಪಾರ್ಟ್ನರು, ಹೊಸ ಮನೆ, ಹೊಸ ಜೀವನ, ವಾರೇವಾ ಪಾಂಡು ಅನ್ನೋ ರೀತಿಲಿ ಇದೆ. ಖಂಡಿತವಾಗ್ಲೂ ವಿತಿನ್ 9 ಮಂತ್ ಒಳಗೆ ಸಾಕಷ್ಟು ಗ್ರಾಫ್ ಚೇಂಜ್ ಆಗುತ್ತೆ ಇನ್ ಪಾಸಿಟಿವ್ ವೇಲಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ದುರಾದೃಷ್ಟ ಈಗಿರಬಹುದು, ಬಟ್ ಆ ದುರಾದೃಷ್ಟ ನಿಮಗೆ ಜಾಸ್ತಿ ದಿನ ಇರೋದಿಲ್ಲ. ಮತ್ತೆ ಅದೃಷ್ಟ ಅನ್ನೋದು ಬರುತ್ತೆ. ಮತ್ತೆ ಫೈನಾನ್ಷಿಯಲಿ ಸಕ್ಸಸ್ ಆಗುತ್ತೆ. ಫೈನಾನ್ಷಿಯಲಿ ಜೊತೆಗೆ ಲವ್ ವಿಚಾರದಲ್ಲೂ ಕೂಡ ಸಕ್ಸಸ್ ಆಗುತ್ತೆ. ಹೊಸ ಫ್ರೆಂಡು, ಹೊಸ ಲವ್ವು, ಹೊಸ ಟ್ರಿಪ್ಪು, ಹೊಸ ದುಡ್ಡು ಎಲ್ಲವೂ ಕೂಡ ಬರೋದ್ರಲ್ಲಿದೆ. ಇದೆಲ್ಲದರ ಮಧ್ಯೆ ಒಂದೇ ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಬರೋದ್ರಲ್ಲೂ ಕೂಡ ಇದೆ. ಸೊ ಹೆಚ್ಚು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಚೆನ್ನಾಗಿರುತ್ತೆ. ಲೆಟರ್ಸು JK ಇಲ್ಲೇ ಇದೆ, JKA ಇದೆ. ಸೊ ಎಸ್, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಹ್ಯಾಪಿ ಪರ್ಫ್ಯೂಮ್ ಡೇ. ಲವ್ ಯು ಆಲ್. ಟೇಕ್ ಕೇರ್. ಲೈಕು, ಶೇರು, ಸಬ್ಸ್ಕ್ರೈಬು ಮಾಡೋದು ಮರಿಬೇಡಿ. ಟೇಕ್ ಕೇರ್.